ತಾಯಿ ಲಕ್ಷ್ಮಮ್ಮ ಅಂತ 65 ವರ್ಷ, ಇಲ್ಲೇ ಶಿವಮೊಗ್ಗ ಸಿಟಿ. ಅವರಿಗೆ ಒಂಚೂರು ಗುಳ್ಳೆ ಆಗಿ ಸ್ವಲ್ಪ ಪ್ರಾಬ್ಲಮ್ ನೋಡ್ಕೊಂಡು ಯಾಕೆ ಹಿಂಗೆ ಕೆರ್ಕೊಂತಾರೆ ಅಂತ ನೋಡಿಗೆ ಆಮೇಲೆ ಶಿವಮೊಗ್ಗದ ನಾನು ಅದು ಯಾರೋ ಒಬ್ರು ಹೇಳಿದ್ರು ಕಿದ್ವಾಯಿಗೆ ಹೋಗ್ರಿ ಅಂತ. ಅಲ್ಲಿ ಹೋದಾಗ ಅಲ್ಲಿ ನರಳಾಟ ನೋಡ್ಬಿಟ್ಟು ನಮಗೆ ಒಂದು ದಿವಸದಲ್ಲೇ ಹೋದ ತಕ್ಷಣ ಬಂದ್ಬಿಟ್ಟು ಅಯ್ಯಪ್ಪ ಇಂಥ ಇದಕ್ಕೆ ಜೀವ ಅಂತ ನರಳಾಟ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ. ಆಮೇಲೆ ಅಲ್ಲಿ ಈ ಕಡೆ ಬಂದಾಗ ಅಲ್ಲೇ ಒಬ್ಬರು ನಾವು ಕೆಲಸ ಮಾಡ್ತೀವಲ್ಲ, ನಮ್ಮ ಗ್ಲಾಸ್ ಫಿಟ್ಟಿಂಗ್ ಅದು ಫೆಬ್ರಿಕೇಟ್ರ್, ಅವರು ಯಾರೋ ಒಬ್ಬರು ಹಿಂಗೆ ಹೇಳಿದ್ರೆ ಶಿವಮೊಗ್ಗದಲ್ಲೇ ಐತಲ್ಲ ಸರ್ ನೀವು ಅಲ್ಲಿಂದ ಇಲ್ಲಿಗೆ ಬರ್ತೀರಲ್ಲ ಅಂತ. ಆಮೇಲೆ ಯಾರು ನಮಗೆ ಡಾಕ್ಟ್ರು ಒಬ್ಬರು ಹೇಳಿದ್ರು ಶಿವಮೊಗ್ಗದಾಗ. ಈಗ ತೋರಿಸ್ಮೇಲೆ ಅವರಿಗೆ ತಕ್ಷಣ ರೋಷನ್ ಸಾರ್ ಬಂದಮೇಲೆ ಅದು ಇಮಿಡಿಯೇಟ್ಲಿ ಬಂದೆ ನಮ್ಮ BPL ಕಟ್ಟಿದ್ದು ಅಪ್ರೂವಲ್ ಮಾಡಿ ತಕ್ಷಣ ಅವರಿಗೆ ತೋರಿಸಿ ಸರ್ಜರಿ ಮಾಡಿ ಆಪ್ರೇಷನ್ ಎಲ್ಲ ಮಾಡಿದ್ರು. ಆಮೇಲೆ 6 ತಿಂಗಳು ವರ್ಷಕ್ಕೆ ಬಂದು ಮಾಡಿದ್ರು. ಆಮೇಲೆ ಈ ಹಾಸ್ಪಿಟ್ಲಂತೂ ಈಗಂತೂ ಪ್ರತಿಯೊಂದು ಅನುಕೂಲ ಐತೆ. ವಾತಾವರಣ ಯಾವುದೇ ಇರ್ಬೋದು, ಎಲ್ಲೇ ಕೂತ್ಕೊಂಡು ಪ್ರತಿಯೊಂದು ವಾತಾವರಣ ಇಂಥ ಆಸ್ಪತ್ರೆಗೆ ಎಲ್ಲೂ ಇಲ್ಲ. ಈಗಂತೂ ಎಲ್ಲ ತಾಲೂಕು ಜಿಲ್ಲೆಗಳಿಂದ ಎಲ್ಲ ಬರ್ತಾಯಿದ್ದಾರೆ. ಆದರೆ ಇಲ್ಲ ಇಷ್ಟ ಅನುಕೂಲ. ಆದರೂ ನರ್ಸ್ಗಳಾಗಲಿ ಯಾವುದೇ ಡಾಕ್ಟ್ರ್ ಆಗಲಿ ಹೋದ ತಕ್ಷಣ ನಮಗೆ ಯಾರೇ ಬರಲಿ ಪ್ರತಿಯೊಬ್ಬರಿಗೂ ತಾಳ್ಮೆಯಿಂದ ಸ್ಪಂದನೆ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ನಮ್ಗೆ ಧನ್ಯವಾದ. ಆಗಿಂದ ಈಗ ಹೆಚ್ಚು ಕಮ್ಮಿ 10 ವರ್ಷ ಆಯ್ತು ನಾವು ತೋರಿಸಿ. ಪ್ರತಿಯೊಂದು ಅನುಕೂಲ ಆಗ್ತಾಯಿದೆ. ಈಗ 6 ತಿಂಗಳಿಗೆ ಒಂದ್ಸಲ ಅವರು ಮಾತ್ರೆನೂ ಅಷ್ಟೇ ಅವ್ರು ಬಿಡ್ತಾಯಿಲ್ಲ, ತಗೊಳ್ತಾ ಇದ್ದಾರೆ. ಈಗ ಮೂಳೆ ಸ್ವಲ್ಪ ಇದ್ದಾಗ 6 ತಿಂಗಳು ವರ್ಷಕ್ಕೆ ಒಂದ್ಸಲ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಮಲ್ನಾಡು ಆಸ್ಪತ್ರೆಗೆ ಇಲ್ಲೇ ಬಿದ್ರೆ ಹತ್ರ ಇದೆ. ದಯವಿಟ್ಟು ಯಾರೇ ಬರಲಿ ತಕ್ಷಣ ಸ್ಪಂದಿಸ್ತಾರೆ. ಯಾವುದೇ ಡಾಕ್ಟ್ರ್ ಆಗಲಿ ತಕ್ಷಣ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾರೆ. ನೀವು ಯಾವುದೇ ಸಣ್ಣ ಗುಳ್ಳೆ ಆಗಲಿ, ಯಾವುದೇ ತಂಬಾಕಿಂದ ಯಾವುದೇ ಕಾಯಿಲೆ ಆಗಲಿ ಫಸ್ಟು ನಿಮ್ಮ ತಕ್ಷಣ ಬಂದಾಗ ತಕ್ಷಣ ತೋರಿಸ್ಕೊಂಡ್ರೆ ಫಸ್ಟು ಈ ಕ್ಯಾನ್ಸರ್ನ ತಡೆಗಟ್ಟು. ಫಸ್ಟೇ ಯಾವುದೇ ಆಗಲಿ ಗುಳ್ಳೆ ಪ್ರತಿಯೊಂದು ಯಾವುದೇ ಬಂತು ಸಮಸ್ಯೆ ಆದ ತಕ್ಷಣ ಯಾವುದೇ ಹಾಸ್ಪಿಟ್ಲಿಗೆ ಹೋಗ್ರಿ, ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗ್ರಿ, ಫಸ್ಟ್ನ ಗುಣಪಡಿಸ್ಕೊಂಡ್ರೆ ಸ್ಟಾರ್ಟಿಂಗ್ನಲ್ಲೇ ನೀವು ಗುಣಪಡಿಸ್ಕೊಬೋದು. ಆಮೇಲೆ ಮುಂದೆ ಆಗೋ ಅನಾಹುತಗಳಿಗೆ ಈಗ ತಪ್ಪಿಸ್ಬೋದು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ.